ನರೇಂದ್ರ ಮೋದಿಯವರು ಕುಂಟೆಬಿಲ್ಲೆ ಆಟ ಆಡೋದಕ್ಕೆ ಇಸ್ರೇಲ್ ದೇಶಕ್ಕೆ ಭೇಟಿಯನ್ನ ನೀಡಿದ್ರ? ಆ ಏನ್ ಕುಂಟೆಬಿಲ್ಲೆ ಆಟ ಆಡೋದಕ್ಕೆ ಹೋಗಿದ್ರ? ಅಥವಾ ನಿಮ್ಮ ಯುವ ನಾಯಕನ ಹಾಗೆ ದೇಶವನ್ನೆಲ್ಲ ಸುತ್ತಿ ಸುತ್ತಿ, ದೇಶವನ್ನ ಜೋಡಿಸಿ ಜೋಡಿಸಿ, ಒಲೆಗೆ ಹಾಕಿ ಹಾಕಿ, ದೇಹಕ್ಕೆ ತುಂಬಾ ತುಂಬಾ ಪೇನ್ ಆಗಿದೆ ಅಂತ ಹೇಳ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಮಲೇಷ್ಯಾಗೇನಾದ್ರೂ ಹೋಗಿದ್ರ? ಇಲ್ಲ, ಚುನಾವಣೆಯಲ್ಲಿ ಸತತವಾಗಿ ಸೋತು 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 ಸುಣ್ಣವಾಗಿ ತುಂಬಾ ತುಂಬಾ ಬೇಜಾರಾಗಿ ಪಾರ್ಟಿ ಮಾಡೋದಕ್ಕೆ ಸಿಂಗಾಪುರ್, ಥೈಲ್ಯಾಂಡ್, ಕಾಂಬೋಡಿಯಾದಲ್ಲಿರುವಂತಹ ಕ್ಲಬ್ಗಳಿಗೇನಾದ್ರೂ ಭೇಟಿಯನ್ನ ನೀಡಿದ್ರ? ಇಲ್ಲ ತಾನೆ. ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ, ಮುಖ್ಯ ಪ್ರತಿನಿಧಿಯಾಗಿ, ನಮ್ಮ ದೇಶದ ಪರವಾಗಿ ಇಸ್ರೇಲ್ ದೇಶಕ್ಕೆ ನರೇಂದ್ರ ಮೋದಿಯವರು ಭೇಟಿಯನ್ನ ನೀಡಿದ್ದಾರೆ. ಇದರಲ್ಲಿ ಏನ್ರಯ್ಯ ತಪ್ಪಿದೆ? ಏನ್ ತಪ್ಪಿದೆ ಅಂತ ಯಾಕೆ ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಸ್ರೇಲ್ ದೇಶಕ್ಕೆ ಭೇಟಿಯನ್ನ ನೀಡಬಾರ್ದ? ಯಾಕೆ ಭೇಟಿಯನ್ನ ನೀಡಬಾರ್ದು ಅಂತ? ಈ ನಮ್ಮ ದೇಶ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ನಮ್ಮ ದೇಶಕ್ಕೆ ಸಹಾಯವನ್ನ ಮಾಡಿದ್ದು ಇದೇ ಇಸ್ರೇಲ್ ದೇಶ. ನಮ್ಮ ದೇಶ ಯುದ್ಧದ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮ ದೇಶದ ಪರವಾಗಿ ಬಂದು ನಿಂತ್ಕೊಂಡಿದ್ದು ಇದೇ ಇಸ್ರೇಲ್ ದೇಶ. ನಾವು ಭಾರತದ ಜೊತೆಗೆ ಸದಾ ಇರ್ತೀವಿ, ಭಾರತಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಸಹಾಯಗಳನ್ನ ಮಾಡ್ತೀವಿ ಅಂತ ಹೇಳುವಂತಹ ಏಕೈಕ ದೇಶ ಅಂದ್ರೆ ಅದು ಇದೇ ಇಸ್ರೇಲ್ ದೇಶ. ಇಂತಹ ಇಸ್ರೇಲ್ ದೇಶದೊಂದಿಗೆ ಭಾರತ ತನ್ನ ಸ್ನೇಹವನ್ನ ಗಟ್ಟಿ ಮಾಡಿಕೊಳ್ಬೇಕೇ ಹೊರತು ಯಾವನ್ಯಾವನ್ನೋ ಓಲೈಕೆ ಮಾಡುವಂತಹ ಉದ್ದೇಶದಿಂದ, ಯಾವಳನ್ನು ಮೆಚ್ಚಿಸುವಂತಹ ಉದ್ದೇಶದಿಂದ, ತಮ್ಮ ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳುವಂತಹ ಉದ್ದೇಶದಿಂದ, ಕೆಲವೊಂದಷ್ಟು ಜನರ ದುರುದ್ದೇಶಗಳಿಂದ ಇಸ್ರೇಲ್ನಂತಹ ದೇಶದೊಂದಿಗೆ ಶತ್ರುತ್ವವನ್ನ ಕಟ್ಕೊಂಡ್ರೆ ಅಂತವರನ್ನ ಅಯೋಗ್ಯರು ಅಂತ ಕರಿಬೇಕಾಗುತ್ತೆ, ಮೂರ್ಖರು ಅಂತ ಕರಿಬೇಕಾಗುತ್ತೆ, ಗುಲಾಮಿ ಸಂತತಿಗಳು ಅಂತ ಕರಿಬೇಕಾಗುತ್ತೆ, ಎಡಬಿಡಂಗಿ ಗಂಜಿಗಿರಾಕಿಗಳು ಅಂತ ಕರಿಬೇಕಾಗುತ್ತೆ. ನಮ್ಮ ನರೇಂದ್ರ ಮೋದಿಯವರು ನೆತನ್ಯಾಹುರ್ ಅವರನ್ನ ಹಗ್ ಮಾಡ್ಕೊಂಡಿದ್ದೆಲ್ಲಿ? ನೆತನ್ಯಾಹುರ್ ಅವರನ್ನ ಹಗ್ ಮಾಡ್ಕೊಂಡಿದ್ದು ಇಸ್ರೇಲ್ ದೇಶದಲ್ಲಿ. ಆದ್ರೆ ಬೆಂಕಿ ಬಿದ್ದದ್ದು ಮಾತ್ರ ಈ ನಮ್ಮ ಭಾರತ ದೇಶದಲ್ಲಿರುವಂತಹ ಗುಲಾಮಿ ಸಂತತಿಗಳ, ಎಡಬಿಡಂಗಿಗಳ, ಗಂಜಿಗಿರಾಕಿಗಳ ಬುಡದಲ್ಲಿ. ಆಹಾ, ಎಂತೆಂತಹ ಹೇಳಿಕೆಗಳು, ಎಂತೆಂತಹ ಮಾತುಗಳು! ನೆತನ್ಯಾಹುರ್ ಅವರು ನರಾಂತಕ ಅಂತೆ. ಅಂತಹ ನರಾಂತಕನನ್ನ ಭೇಟಿ ಮಾಡಿದಂತಹ ನರೇಂದ್ರ ಮೋದಿ ಅಂತೆ ಭಾರತದ ಮಾನ ಮರ್ಯಾದೆಯನ್ನೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳು ಮಾಡ್ಬಿಟ್ರಂತೆ. ಸರಿ ಕಣ್ರಯ್ಯ, ನಿಮ್ಮದೇ ಆದಂತಹ ರೂಟ್ನಲ್ಲಿ, ದಾರಿಯಲ್ಲಿ ನಾವು ಸಹ ಬರ್ತೀವಿ, ಕಾಶ್ಮೀರವನ್ನ ತುಂಡರಿಸ್ತೀವಿ, ಕಾಶ್ಮೀರವನ್ನ ಭಾರತದಿಂದ ಬೇರ್ಪಡಿಸ್ತೀವಿ ಅಂತೆಲ್ಲ ಹೇಳ್ಕೊಂಡು ಅಮಾಯಕ ಮಕ್ಕಳನ್ನೆಲ್ಲ ಹತ್ಯೆಯನ್ನ ಮಾಡಿ, ಕಾಶ್ಮೀರದಲ್ಲಿರುವಂತಹ ಹೆಣ್ಣು ಮಕ್ಕಳನ್ನೆಲ್ಲ ಅತ್ಯಾಚಾರವನ್ನ ಮಾಡಿ, ರಾತ್ರೋರಾತ್ರಿ ಕಾಶ್ಮೀರದಿಂದ ಅಲ್ಲಿನ ಪಂಡಿತರನ್ನೆಲ್ಲ ಒಡೆದು ಬಡ್ದು ಕೊಲೆಯನ್ನ ಮಾಡಿ ಓಡಿಸ್ಬಿಟ್ರಲ್ಲ, ಅಂತಹ ನಾಯಕನನ್ನ, ಕಾಶ್ಮೀರವನ್ನ ಬೇರ್ಪಡಿಸ್ತೀವಿ ಅಂತ ಹೇಳ್ತಿದ್ದಂತಹ ಯಾಸೀನ್ ಮಲ್ಲಿಕನಂತಹ ನಾಯಕನನ್ನ ಪ್ರಧಾನಮಂತ್ರಿ ಕಚೇರಿಗೆ ಕರೆದು ಅವನಿಗೆ ಸನ್ಮಾನವನ್ನ ಮಾಡಿ ಅವನ ಜೊತೆ ಫೋಟೋವನ್ನ ತೆಗೆಸ್ಕೊಂಡಿದ್ದು ಅಂತಹ ಮನಮೋಹನ್ ಸಿಂಗ್ ನಿಮ್ಗೆ ಆದರ್ಶ ಪುರುಷ? ಆ ರೀತಿಯಾಗಿ ಮಾಡ್ಬೇಕಾಗಿತ್ತಲ್ವಾ ನರೇಂದ್ರ ಮೋದಿಯವರು? ಆಗ ನಿಮ್ಗೆಲ್ಲ ಒಪ್ಪಿಗೆ ಆಗೋದು. ಯಾರೆಲ್ಲ ಈ ರೀತಿಯಾದಂತಹ ಹತ್ಯೆಗಳನ್ನ ಮಾಡಿ, ಕೊಲೆ, ಅದು ಇದು ಭಯೋತ್ಪಾದನಾ ಕೃತ್ಯದಲ್ಲಿ, ದೇಶ ಒಡೆಯುವಂತಹ ಕೃತ್ಯಗಳಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಸನ್ಮಾನ ಮಾಡೋದು ನಿಮ್ಗೆಲ್ಲ ಖುಷಿ ಆಗುತ್ತೆ. ಇಸ್ರೇಲ್ನಂತಹ ದೇಶದಂತಹ ಪ್ರಧಾನಮಂತ್ರಿಗಳನ್ನು ಭೇಟಿಯನ್ನ ಮಾಡಿದ್ರೆ ನಿಮ್ಗೆಲ್ಲ ಉರಿ ಉರಿ ಅನ್ನೋದು ಕಿತ್ಕೊಂಡ್ಬಿಡುತ್ತೆ ಅಲ್ವಾ? ಇವ್ರುಗಳು ಹೇಳುವಂತಹದ್ದು ಇಸ್ರೇಲ್ ಗಾಜಾ ಮೇಲೆ ದಾಳಿಯನ್ನ ನಡೆಸಿ ಅಲ್ಲಿರುವಂತಹ ಅಮಾಯಕರನ್ನೆಲ್ಲ ಹತ್ಯೆಯನ್ನ ಮಾಡ್ಬಿಟ್ಟಿದ್ಯಂತೆ. ಅಯ್ಯಯ್ಯೋ, ಆ ಅಮಾಯಕರನ್ನೆಲ್ಲ ಹತ್ಯೆಯನ್ನ ಮಾಡಿ ಹತ್ಯೆಗೆ ಕಾರಣ ನೆತನ್ಯಾಹು ಅಂತೆ. ಯಾಕ್ರಯ್ಯ? ಯಾಕೆ? ಇದೇ 1947 ನಲ್ಲಿ ಲಕ್ಷಾಂತರ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಆಯ್ತಲ್ಲ, ಅದಕ್ಕೆ ಕಾರಣಕರ್ತರಾದಂತವ್ರನ್ನ ನೀವುಗಳೇನಂತ ಕರಿತೀರಾ? ಮಹಾತ್ಮ ಅಂತ ಕರಿತೀರಾ? ಮಹಾತ್ಮ ಅಂತೆಲ್ಲ ಬಿರುದುಗಳನ್ನೆಲ್ಲ ಕೊಟ್ಕೊಂಡ್ಬಿಟ್ಟಿದ್ದೀರಾ? ಅದು ಹತ್ಯೆ ಅಂತೆ, ಇದು ಪುಣ್ಯದ ಕೆಲಸ ಅಂತೆ. ಇಲ್ಲ, ಲಕ್ಷಾಂತರ ಲಕ್ಷಾಂತರ ಹಿಂದೂಗಳ ಹತ್ಯೆಗೆ ಕಾರಣಕರ್ತರಾದಂತವ್ರನ್ನ ಏನು ಆಲ್ ಐಸ್ ಆನ್ ರಫಾ ಅಂತೆ. ಏನು ಹೇಳಿದ್ದೇ ಹೇಳಿ, ಆಲ್ ಐಸ್ ಆನ್ ರಫಾ, ಆಲ್ ಐಸ್ ಆನ್ ರಫಾ. ಯಾಕ್ರಯ್ಯ ಇವಾಗ ಹೇಳ್ರಯ್ಯ? ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿರುವಂತಹ ಅಮಾಯಕ ಮಹಿಳೆಯರ ಮಕ್ಕಳ ಮೇಲೆ ದಾಳಿಯನ್ನು ನಡೆಸ್ತಿದ್ಯಲ್ಲ, ಯಾಕೆ ಬಾಯಿ ಬಿಡೋದಿಲ್ವಾ? ಯಾವನೊಬ್ಬನು ಬಾಯೇ ಬಿಡ್ತಾ ಇಲ್ಲ. ಯಾಕೆ ಬಾಯಿ ಬಿಡ್ತಾ ಇಲ್ಲ? ಅಲ್ಲಿರೋರು ಮಹಿಳೆಯರು ಮಕ್ಕಳರಲ್ವಾ? ನಿಮ್ಗೆ ಗಾಜಾದಲ್ಲಿ ಮಾತ್ರ ಮಹಿಳೆಯರು ಮಕ್ಕಳು ಕಾಣ್ತಾರಂತೆ, ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರು ಮಕ್ಕಳು ಕಾಣೋದಿಲ್ವ? ಯಾಕೆ ಕಾಣೋದಿಲ್ಲ ನಿಮಗೆಲ್ಲ? ಈಗ ಹಾಕಿ ಆಲ್ ಐಸ್ ಆನ್ ರಫಾ ರಫಾ ಅಂತ ಆಗ್ತಾ ಇರಲ್ಲ, ಚುಚ್ಚಿ 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 ತೋರಿಸ್ತಾ ಇದ್ರಲ್ಲ, ಇವಾಗ ಹಾಕಿ ಆಲ್ ಐಸ್ ಆನ್ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಅಂತ. ಒಬ್ನು ಇಲ್ಲ, ಒಬ್ನು ಸುದ್ದಿನೇ ಇಲ್ಲ, ಒಬ್ನು ಮಾತನಾಡೋದಿಲ್ಲ. ಯಾಕೆ ಮಾತನಾಡೋದಿಲ್ಲ? ನಿಮ್ಗೆ ಹೆಂಗ್ ಬೇಕು ಹಂಗೆ, ನಿಮ್ಗೆ ಹೆಂಗ್ ಬೇಕು ಹಂಗೆ ತಿರುಗಿಸ್ಕೊಳ್ಳೋದು, ಹೆಂಗ್ ಬೇಕು ಹಂಗೆ ಮಾಡ್ಕೊಳ್ಳೋದು. ಇದೇ ರಾಜಕಾರಣಿಗಳು ಪಾರ್ಲಿಮೆಂಟ್ಗೆ ಬ್ಯಾಗ್ ತಗ್ಲಾಕೊಂಡು ಹೋಗಿದ್ರಲ್ಲ, ಪ್ರಿಯಾಂಕಾ ವಾದ್ರಾ. ಯಾವತ್ತಾದ್ರೂ
ಬಾಂಗ್ಲಾದೇಶದಲ್ಲಿ ಹತ್ಯೆಯಾದಂತಹ ಹಿಂದೂಗಳ ಪರವಾಗಿ ಬ್ಯಾಗ್ ತಗಲಾಕೊಂಡು ಹೋಗಿರೋದು ನೋಡಿದ್ದೀರಾ? ಯಾವನಾರೊಬ್ಬ ಇಲ್ಲಿ ಮಾತಾಡ್ತಿರ್ತಾರಲ್ಲ ಎಡಬಿಡಂಗಿಗಳು, ಹಿಂದೂಗಳ ಪರವಾಗಿ ಮಾತನಾಡೋದು ನೋಡಿದ್ದೀರಾ? ಯಾಕೆ ಮಾತನಾಡೋದಿಲ್ಲ ಇವ್ರುಗಳು? ಇವ್ರಿಗೆ ಬೇರೆಯವರಲ್ಲಿ ಮಾತ್ರ ಮಹಿಳೆಯರು ಮಕ್ಕಳು ಕಾಣಿಸ್ತಾರೆ, ಯಾಕೆ ಹಿಂದೂಗಳಲ್ಲಿ ಮಹಿಳೆಯರು ಮಕ್ಕಳಿಲ್ವಾ? ಕಾಶ್ಮೀರಿ ಪಂಡಿತರ ಬಗ್ಗೆ ಯಾರು ಮಾತನಾಡಿದಾರ? ಓಲಿ ದೇಶದಲ್ಲೇನೆ ಹಿಂದೂಗಳ ಹತ್ಯೆ ಆದ್ರೆ ಯಾವನಾದ್ರೂ ಮಾತನಾಡೋದು ನೋಡಿದ್ದೀರಾ? ಯಾವ ದೇಶ ಹಿಂದೂಗಳ ಪರವಾಗಿ ವಿಶ್ವಸಂಸ್ಥೆಯಲ್ಲೆಲ್ಲ ನಿಂತ್ಕೊಂಡು ಮಾತನಾಡುತ್ತೆ? ಯಾರು ಮಾತನಾಡೋದಿಲ್ಲ. ಮಾತನಾಡೋಂಥವ್ರನ್ನ ಈ ನಮ್ಮಲ್ಲೇ ಇರುವಂತಹ ಹಿಂದೂಗಳು ಬಾಯಿಗೆ ಬಂದಾಗೆಲ್ಲ ಮಾತನಾಡ್ತಾರೆ. ಇದು ಈ ನಮ್ಮ ದೇಶದ ಪರಿಸ್ಥಿತಿ. ಹಿಂದೂಗಳ ಪರವಾಗಿ ಯಾರು ಬರಲಿಲ್ಲ, ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ಕಷ್ಟವನ್ನ ಯಾರು ಕೇಳಲಿಲ್ಲ. ನರೇಂದ್ರ ಮೋದಿ ಅವರು ಮಾತ್ರ ಇಸ್ರೇಲ್ ಭೇಟಿ ನೀಡ್ಬಿಟ್ಟಿದ್ದು ಮಾತ್ರ ಸುದ್ದಿ ಆಗೋಯ್ತು ಇವ್ರಿಗೆ. ಇಸ್ರೇಲ್ನಂತಹ ದೇಶವನ್ನ ಕಳ್ಕೊಳ್ಳಂತವ್ರನ್ನ ಅಯೋಗ್ಯರು, ಮೂರ್ಖರು, ಎಡಬಿಡಂಗಿಗಳು, ಗುಲಾಮಿಗಳು ಅಂತಾನೆ ಹೇಳೋದು. ನಿಮ್ಮಂತವ್ರ ಕೈಗೆ ಏನಾದ್ರೂ ಈ ದೇಶವನ್ನ ಕೊಟ್ಬಿಟ್ರೆ ಇಷ್ಟೇ ನೀವುಗಳು ಮಾಡೋದು. ಏನ್ ಹೇಳಿ? ಹಿಂಗ್ ಮಾಡಿ ಬಿಸಾಕ್ಬಿಡ್ತೀರ. ಅಯ್ಯೋ, ನಿಮ್ಮಂತಹ ಅಯೋಗ್ಯರುಗಳಿಗೆ, ಮೂರ್ಖರುಗಳಿಗೆಲ್ಲ ಆ ಕೃಷ್ಣನೇ ಒಳ್ಳೆ ಬುದ್ಧಿಯನ್ನ ಕೊಡ್ಬೇಕಪ್ಪ ಅಂತ ಕೇಳ್ಕೊಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.